ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಎಂಬ ಮಾತೃ ಮಮತಾ ವೃಕ್ಷಕ್ಕೆ ಶಿರಬಾಗಿದ ಶರಣಾರ್ಥಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯ ಮಹನೀಯರೇ, ಈ ಬೃಹನ್ ಮಠದ ಸದ್ಭಕ್ತರೇ, ಅಗಾಧ ಸಂಖ್ಯೆಯಲ್ಲಿ ನೆರೆದಿರುವ ಶಿಷ್ಯ ಸಂಕುಲವೇ, ನಿಮ್ಮೆಲ್ಲರಿಗೂ ಶಿರಬಾಗಿ ಶರಣಾರ್ಥಿ. ತರಳಬಾಳು ಹುಣ್ಣಿಮೆಗೆ ಮೊದಲ ಬಾರಿ ಬಂದಾಗ ನನಗೆ 32 ವರ್ಷ ವಯಸ್ಸು. ಈಗ 26ನೇ ಬಾರಿ ಬಂದಿದ್ದೇನೆ. ನನಗೀಗ ಅದರ 2ರಷ್ಟು 64 ವರ್ಷ ಆಯಿತು. ಈ 32 ವರ್ಷಗಳಲ್ಲಿ ಈ ಗುರು ಶಿಷ್ಯರ ಭಾವುಕ ಸಂಬಂಧವನ್ನು, ದೈವಿಕ ಸಂಬಂಧವನ್ನು ಬಹಳ ಭಕ್ತಿ ಗೌರವದಿಂದ ನೋಡ್ತಾ ಬಂದಿದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಬರೋ ಹಾಗಿರಲಿಲ್ಲ, ಆದರೆ ಪೂಜ್ಯ ಮಹಾಸ್ವಾಮಿಗಳವರ ಆದೇಶ ನಾನು ಪಾಲಿಸಿದ್ದೇನೆ. ಅದರಿಂದ ಸ್ವಲ್ಪ ತಡವಾಗಿ ಬಂದಿದ್ದೇನೆ. ನಿಮಗೆ ತರಳಬಾಳು ಹುಣ್ಣಿಮೆ ಗೊತ್ತಲ್ವಾ, ಅದಕ್ಕಾಗಿ ನೀವು ಬರಬೇಕು ಅಂತ ಪೂಜ್ಯ ಜಗದ್ಗುರುಗಳು ನನಗೆ ಆದೇಶ ಮಾಡಿದರು. ನನಗೂ ಅನ್ನಿಸ್ತು, ನಾನು ತರಳಬಾಳು ಹುಣ್ಣಿಮೆಗೆ ಬರಬೇಕಲ್ವಾ. ಬೇರೆಲ್ಲಿಯೂ ಇಂಥದ್ದೊಂದು ಘೋಷಣೆಯನ್ನು ನಾನು ನೋಡಿಲ್ಲ, ಕೇಳಿಲ್ಲ. ಗುರುವಿಗೆ ಅಂಜಿ ಶಿಷ್ಯರು, ಗುರುಗಳಿಗೆ ಅಂಜಿ ಶಿಷ್ಯರು ಮಾತ್ರ ಅಲ್ಲ, ಶಿಷ್ಯರಿಗೆ ಅಂಜಿ ಗುರುಗಳು ನಡೆಯಬೇಕು ಎನ್ನುವುದು ಈ ಮಠದ ಸತ್ಸಂಪ್ರದಾಯ. ಪೂಜ್ಯ ಮಹಾಸ್ವಾಮಿಗಳವರು ಈ ದಿನ ಅವರಿಗೆ ತುಂಬ ದೇಹಾಯಾಸ ಆಗಿರುತ್ತೆ. ಆದರೆ ತಮ್ಮ ವಿವೇಕ, ವಿದ್ವತ್ತು, ವಿಶ್ವಾಸ, ವಾತ್ಸಲ್ಯಗಳಿಂದ ಈ ದೊಡ್ಡ ಸಮಾಜವನ್ನು ದಿಗ್ದರ್ಶಕರಾಗಿ ಮುನ್ನಡೆಸ್ತಾ ಇರುವಂಥ ಮಹಾಚೇತನ ಅದು. ನಾನು ಆ ಚೈತನ್ಯದ ದರ್ಶನ ಮಾಡಬಾರ್ದ, ಅದಕ್ಕಾಗಿ ತರಳಬಾಳು ಹುಣ್ಣಿಮೆಗೆ ಬಂದಿದ್ದೇನೆ. ಲಕ್ಷಾಂತರ ಸಂಖ್ಯೆಯಲ್ಲಿ ನೆರೆದಿದ್ದೀರಿ. 10 ಮೈಲುಗಳು, 100 ಮೈಲುಗಳು ಪ್ರಯಾಣ ಮಾಡಿದ್ದೀರಿ. ನಿಮ್ಮ ದೇಹ ಬಾಧೆಗಳನ್ನು ಲೆಕ್ಕಿಸದೆ, ಆಯಾಸವನ್ನು ಲೆಕ್ಕಿಸದೆ ಈ ಮಹಾಸಭೆಯಲ್ಲಿ ಕೂತು ಉಪನ್ಯಾಸಗಳನ್ನು ಕೇಳ್ತೀರಿ. ಇಂಥ ಮಹಾಭಕ್ತರನ್ನು ನಾನು ನೋಡಬಾರ್ದ, ಅದಕ್ಕಾಗಿ ತರಳಬಾಳು ಹುಣ್ಣಿಮೆಗೆ ಬಂದಿದ್ದೇನೆ. ಬಂಧುಗಳೇ, ನಾನು ಗುರುದೇವರ ಪಾದಸಾಕ್ಷಿಯಾಗಿಯೂ ಉತ್ಪ್ರೇಕ್ಷೆ ಮಾಡ್ತಿಲ್ಲ. ಇಂಥ ಘಟನೆಗಳು ಭಾರತ ದೇಶದಲ್ಲಿ ಮಾತ್ರ ನಡೆಯೋದು. ನಿಮ್ಗೆ ಅಮೆರಿಕ ದೇಶ ಪರಿಚಯ ಇದ್ದರೆ, ಬಹಳ ದೊಡ್ಡ ದೇಶ ಅಲ್ವಾ, ತುಂಬ ಶ್ರೀಮಂತ ದೇಶ ಅಲ್ವಾ. ಆ ದೇಶದಲ್ಲಿ ಹೀಗೆ ಲಕ್ಷಾಂತರ ಜನಗಳು ಒಂದು ಕಡೆ ಸೇರೋದನ್ನು ಅಮೆರಿಕಾದ ಅಧ್ಯಕ್ಷರು ಊಹೆ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ. ಅಮೆರಿಕಾದ ಅಧ್ಯಕ್ಷರು ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯೋಧರಿಗೆ ನಮನ ಸಲ್ಲಿಸುವಾಗ ಇಲ್ಲಿ ಲಕ್ಷಾಂತರ ಫ್ಲ್ಯಾಶ್ ಲೈಟ್ಗಳು ಬೆಳಗಿದವಲ್ಲ, ಇಂಥ ದೃಶ್ಯವನ್ನು ಜೋ ಬೈಡನ್ ಕೂಡ ನೋಡಿಲ್ಲ. ಜೋ ಬೈಡನ್ ಕೂಡ ನೋಡಿಲ್ಲ. ನನಗನ್ನಿಸ್ತದೆ, ಈ ತರಳಬಾಳು ಹುಣ್ಣಿಮೆ ಮಹೋತ್ಸವ ಸಂಘಟನೆಯವರು ಇದೊಂದು ವಿಡಿಯೋವನ್ನು ಹೇಗಾದರೂ ಮಾಡಿ ಅಮೆರಿಕಾದ ಅಧ್ಯಕ್ಷರು ನೋಡೋ ಹಾಗೆ ಮಾಡಿಬಿಡ್ಬೇಕು. ಬೆಚ್ಚಿ ಬಿದ್ದು ಬಿಡ್ತಾರೆ. ನಾನು ಉತ್ಪ್ರೇಕ್ಷೆ ಮಾಡ್ತಿಲ್ಲ, ಸಾಧ್ಯನೇ ಇಲ್ಲ.
ಅಮೆರಿಕ ದೇಶದಲ್ಲಿ 3, 4, 5 ಲಕ್ಷ ಜನ ಒಟ್ಟಿಗೆ ಸೇರಿದ್ರೆ ಇಡೀ ದೇಶ ತತ್ತರಿಸೋಗುತ್ತೆ, ತಲ್ಲಣಿಸೋಗುತ್ತೆ. ದಿಸ್ ಈಸ್ ಪಾಸಿಬಲ್ ಓನ್ಲಿ ಇನ್ ಇಂಡಿಯಾ. ಇಲ್ಲಿ ಮಾತ್ರ ನಡೀಬೋದು. ಇಷ್ಟು ದೊಡ್ಡ ಜನಸಮುದಾಯ ಇದೆ. ನನ್ನ ಕಣ್ಣಿಗೆ 4, 5, 6 ಜನ ಪೊಲೀಸ್ನವರು ಕಾಣಿಸ್ತಿದ್ದಾರೆ. ಇಷ್ಟು ದೊಡ್ಡ ಸಮುದಾಯವನ್ನು ನಿಯಂತ್ರಣ ಮಾಡ್ತಾ ಇರೋದು ಕಾನೂನಲ್ಲ, ಪೂಜ್ಯ ಜಗದ್ಗುರುಗಳ ಧೀಶಕ್ತಿ, ವಾತ್ಸಲ್ಯ, ಪ್ರೀತಿ. ನಾನು ತರಳಬಾಳು ಹುಣ್ಣಿಮೆ ಈ ಬಾರಿ ಆರಂಭ ಆದಾಗಿಂದ ನಡೆದ ಎಲ್ಲ ಘಟನೆಗಳನ್ನು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೀನಿ. ಪೂಜ್ಯ ಜಗದ್ಗುರುಗಳ ಆಶೀರ್ವಚನವನ್ನು ನಾನು ಆಲಿಸ್ತಾ ಇದ್ದೇನೆ. ಇದಕ್ಕೆ ಹಿನ್ನೆಲೆಯಾಗಿ ನಡೆದ ಒಂದು ಘಟನೆಯೂ ನನಗೆ ಗೊತ್ತು. ಯಾರಾದರೂ ಪ್ರಚೋದನೆಗೊಳ್ಳುವಂಥ ಒಂದು ಘಟನೆ ಅದು. ಆದರೆ ಪೂಜ್ಯ ಜಗದ್ಗುರುಗಳಿಗೆ ಒಂದು ಬಹಳ ದೊಡ್ಡ ಧೀಶಕ್ತಿ ಇದೆ. ಅಗಾಧವಾದ ಸಂಯಮದಿಂದ, ಕೇವಲ ವಾತ್ಸಲ್ಯದಿಂದ ಅದನ್ನು ನಿಯಂತ್ರಣ ಮಾಡ್ತಾರೆ. ಇದು ಪವಾಡ, ಇದು ಪವಾಡ. ತರಳಬಾಳು ಹುಣ್ಣಿಮೆಗಳಲ್ಲಿ ನಡೆಯುವ ಆಶೀರ್ವಚನ ಉತ್ಪ್ರೇಕ್ಷೆ ಮಾಡ್ತಿಲ್ಲ ನಾನು. ನೀವೆಲ್ಲರೂ ಅದಕ್ಕೋಸ್ಕರ ಕಾದಿರ್ತೀರಿ. ಯಾಕೆ ಅಂದರೆ ಪೂಜ್ಯ ಜಗದ್ಗುರುಗಳು ಒಂದು ತಣ್ಣನೆಯ ದನಿಯಲ್ಲಿ ಆರಂಭ ಮಾಡ್ತಾರೆ. ಆ ಮಾತುಗಳು ಎಷ್ಟು ಆತ್ಮೀಯವಾಗಿರ್ತವೆ, ಆಪ್ತವಾಗಿರ್ತವೆ ಅಂದರೆ, ನಾನು ಇದನ್ನು ಈ 26 ವರ್ಷಗಳಲ್ಲಿ ನೋಡ್ತಾ ಬಂದಿದ್ದೇನೆ. ಇಲ್ಲಿರುವ ಲಕ್ಷಾಂತರ ಜನಗಳು ಒಬ್ಬೊಬ್ಬರೂ ಕೂಡ ಜಗದ್ಗುರುಗಳು ನನಗೆ ಹೇಳ್ತಾ ಇದ್ದಾರೆ ಅಂತ ಭಾವಿಸ್ತೀರಿ. ಒಂದು ದೊಡ್ಡ ಸಭೆಗೆ ಹೇಳ್ತಾ ಇದ್ದಾರೆ ಅಂತ ಅನ್ಸೋದಿಲ್ಲ. ಒಬ್ಬೊಬ್ಬರ ಪಕ್ಕದಲ್ಲಿ ಕೂತು ಅವರ ಕಿವಿಯಲ್ಲಿ ಜಗದ್ಗುರುಗಳು ಹೇಳ್ದಂಗಿದೆ ಮಾತುಗಳು. ಬಹಳ ಸಣ್ಣ 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 ವಿಷಯಗಳಿಂದ ಹಿಡಿದು ಮಹತ್ತಾದ ವಿಷಯಗಳ ತನಕ, ನಮಗೆ ದಿನನಿತ್ಯದ ಸಾಮಾನ್ಯ ವಿಷಯಗಳು ಅನ್ನೋ ವಿಷಯದಿಂದ ಹಿಡಿದು ಆಧ್ಯಾತ್ಮಿಕ ವಿಷಯಗಳ ತನಕ, ಘನಗಂಭೀರವಾದ ವಿಷಯಗಳ ತನಕ ಅವರ ಆಶೀರ್ವಚನದಲ್ಲಿ ಪ್ರಸ್ತಾಪಿಸ್ತಾರೆ. ಅವನ್ನೆಲ್ಲ ಕೇಳ್ಕೊಂಡು ಹೋಗ್ತೀರಿ. ಬಂಧುಗಳೇ, ದಿಸ್ ಈಸ್ ಪಾಸಿಬಲ್ ಓನ್ಲಿ ಇನ್ ಇಂಡಿಯಾ. ಇಲ್ಲಿ ಮಾತ್ರ ಇದು ಸಾಧ್ಯ ಆಗುತ್ತೆ. ಒಂದು ದೊಡ್ಡ ಸಮುದಾಯವನ್ನು ಕೂರಿಸಿಕೊಂಡು, ಲಕ್ಷಾಂತರ ಜನಗಳನ್ನು ಕೂರಿಸಿಕೊಂಡು ಏಕಕಾಲದಲ್ಲಿ ಪಾಠಶಾಲೆ ಮಾಡೋದಿದೆಯಲ್ಲ, ದಿಸ್ ಈಸ್ ಪಾಸಿಬಲ್ ಓನ್ಲಿ ಇನ್ ಇಂಡಿಯಾ, ಓನ್ಲಿ ಇನ್ ತರಳಬಾಳು ಹುಣ್ಣಿಮೆ. ನಾನು ಇದನ್ನೆಲ್ಲ ನೋಡ್ತಾ ಇದ್ದೀನಿ. ಇದಕ್ಕಾಗಿ ತರಳಬಾಳು ಹುಣ್ಣಿಮೆಗೆ ನಾನು ಬರಬಾರ್ದ? ಇಲ್ಲಿ ಬಹಳ ಜನ ಮಕ್ಕಳು ಡಾನ್ಸ್ ಮಾಡ್ತಿರ್ತವೆ, ಹಾಡು ಹೇಳ್ತಿರ್ತವೆ. ನಾನು ಸಮೀಪದಲ್ಲೇ ಕೂತು ಗಮನಿಸ್ತಿರ್ತೀನಿ. ಆ ಮಕ್ಕಳು ಡಾನ್ಸ್ ಮಾಡುವಾಗ, ಹಾಡು ಹೇಳುವಾಗ ಪೂಜ್ಯ ಮಹಾಸ್ವಾಮಿಗಳವರು ಅದೊಂದು ದಿವ್ಯ ಮಂದಹಾಸದಿಂದ ಅದನ್ನು ನೋಡ್ತಾರೆ. ಅದನ್ನು ನೋಡೋಕ್ಕೆ ತರಳಬಾಳು ಹುಣ್ಣಿಮೆಗೆ ಬರಬಾರ್ದ? ನಾನು ಬರಬೇಕು. ಅದೇನು ಸಂತೋಷ ಅಂದರೆ ಅದಕ್ಕೆ ಬರಬೇಕು ನಾನು. ಇಲ್ಲಿ ಯೋಧರ ಪತ್ನಿಯರು, ಅವರ ಮಕ್ಕಳು, ಅವರ ಕುಟುಂಬದವರು ಪೂಜ್ಯ ಮಹಾಸ್ವಾಮಿಗಳವರಿಂದ ಆಶೀರ್ವಾದ ಪಡೆದು ಅವರಿಂದ ಸಹಾಯಧನವನ್ನು ಪಡೆದು ಹೋಗುವಾಗ ನನ್ನ ಪಕ್ಕದಲ್ಲಿ ಕೂತಿದ್ದ ಬಸವರಾಜಪ್ಪನವರು ದುಃಖ ತಡೆಯೋಕ್ಕಾಗದೆ ಕಣ್ಣೀರು ಒರೆಸ್ಕೊತಾ ಇದ್ರು. ನಿಮಗೆ ಗೊತ್ತಲ್ವಾ, ಇಡೀ ದಿನ ಪೂಜ್ಯ ಮಹಾಸ್ವಾಮಿಗಳವ್ರಿಗೆ ನಿದ್ದೆ ಇರೋದಿಲ್ಲ, ಅಗಾಧವಾದ ದೇಹಾಯಾಸ, ಇಡೀ ದಿನ ಮೆರವಣಿಗೆ ಬಿಸಿಲಿನಲ್ಲಿ. ಆದರೆ ಒಬ್ಬೊಬ್ಬರ ಕ್ಷೇಮ ಸಮಾಚಾರವನ್ನು ವಿಚಾರಿಸಿ ಅವರೆಲ್ಲರಿಗೂ ನಾವಿದ್ದೇವೆ ಅನ್ನುವ ಒಂದು ಅಭಯ ಹಸ್ತ ಕೊಟ್ಟು ಕಳಿಸ್ತಾರೆ. ನನಗಾಗ ಅನ್ನಿಸ್ತಿದ್ದದ್ದು ಬಂಧುಗಳೇ, ನಾನು ಭಾವುಕನಾಗ್ಬಿಟ್ಟೆ. ಯಾಕೆಂದರೆ ಈ ಹೆಣ್ಣುಮಕ್ಕಳ ಕಣ್ಣೀರಲ್ಲಿ, ಆ ಹುಡುಗರ ಬಲಿದಾನದಲ್ಲಿ ನಮ್ಮ ಸುಖಭೋಗಗಳು, ಭ್ರಷ್ಟಾಚಾರಗಳು, ಹುಚ್ಚಾಟಗಳೆಲ್ಲ ನಡೀತಾ ಇವೆ. ಆ ಹೆಣ್ಣುಮಕ್ಕಳ ನಿಟ್ಟುಸರಲ್ಲಿ, ಆ ಮಕ್ಕಳ ಅಳುವಿನಲ್ಲಿ ಈ ದೇಶದಲ್ಲಿ ಬೇಕಾದಷ್ಟು ಅನಾಚಾರಗಳು, ಬೇಕಾದಷ್ಟು ಅತ್ಯಾಚಾರಗಳು ನಡೀತಿವೆ. ಪೂಜ್ಯ ಮಹಾಸ್ವಾಮಿಗಳವರು ಅದನ್ನು ನಿಮಗೆ ತೋರಿಸ್ತಿದ್ದಾರೆ.
ಅದನ್ನು ತೋರಿಸ್ತಿದ್ದಾರೆ. ಆವಾಗಲೂ ನಮ್ಮ ಕರುಳು ಕರಗದೇ ಇದ್ದರೆ ನಾವು ಮನುಷ್ಯರಾಗಿ ಉಳಿಯೋದಿಲ್ಲ. ಈ ದಿನ ಪೂಜ್ಯ ಜಗದ್ಗುರುಗಳ ವಾತ್ಸಲ್ಯ ನನ್ನ ಪಾಲಿಗೆ ಬಹಳ ದೊಡ್ಡದು. ಅವರ ಬಿಸಿಲು ಬೆಳದಿಂಗಳು ಅಂಕಣ ಮಾಲಿಕೆಯ 20ನೇ ಸಂಪುಟವನ್ನು ನನ್ನ ಕೈಯಲ್ಲಿ ಬಿಡುಗಡೆ ಮಾಡಿಸಿ ನನಗೆ ಅವರ ವಾತ್ಸಲ್ಯ ವಿಶ್ವಾಸವನ್ನು ತೋರಿಸಿದ್ದಾರೆ. ನಾನು ಧನ್ಯನಾಗಿದ್ದೇನೆ. ಇದನ್ನು ನೀನು ಬಿಡುಗಡೆ ಮಾಡಬೇಕಪ್ಪ, ಹಾಗೆ ಕಣ್ಣಾಯಿಸು ಅಂತ ಹೇಳಿದರು. ನಾನು ಗುರುಗಳ ಲೇಖನಗಳನ್ನು, ಹಲವಾರು ಲೇಖನಗಳನ್ನು ಓದಿದ್ದೇನೆ. ಈ ಮಠದ ಚರಿತ್ರೆಯನ್ನೆಲ್ಲ ಓದಿ ನೋಡಿ ತಿಳಿದಿದ್ದೇನೆ. ಬಸವಣ್ಣವ್ರದ್ದೊಂದು ವಚನ ಇದೆ, ಬಲದ ಕೈಯಲ್ಲಿ ಹಾಲ ಬಟ್ಟಲು ಎಡದ ಕೈಯಲ್ಲಿ ಓಜುಗಟ್ಟಿಗೆ ಎಂದು ಬಂದಾನೋ ಬಡಿದು ಹಾಲ ಕುಡಿಸುವ ತಂದೆ. ಬಲದ ಕೈಯಲ್ಲಿ ಹಾಲ ಬಟ್ಟಲು ಎಡದ ಕೈಯಲ್ಲಿ ಓಜುಗಟ್ಟಿಗೆ ಅಂದರೆ ಕೋಲು, ಓಜೈಗಳು ಮೇಷ್ಟ್ರುಗಳು ಹಿಡ್ಕೊಳ್ಳೋ ಕೋಲು. ಎಡಗೈಯಲ್ಲಿ ಕೋಲು ಇರುತ್ತೆ, ಆ ಕೋಲಿನಲ್ಲಿ ಗದರಿಸ್ತಾ ಇರ್ತಾರೆ. ಯಾಕೆಂದರೆ ಬಲಗೈಯಲ್ಲಿಲ್ಲೋ ಹಾಲು ಕೊಡಬೇಕು. ಅದನ್ನು ತಾಯ್ತನ ಅಂತ ಕರೀತಾರೆ, ಅದನ್ನು ವಾತ್ಸಲ್ಯ ಅಂತ ಕರೀತಾರೆ. ಈ ಪುಸ್ತಕದಲ್ಲಿ ಹಲವಾರು ಮಾತುಗಳು ಕಠಿಣವಾಗಿವೆ, ಹಲವಾರು ಮಾತುಗಳು ಹರಿತವಾಗಿವೆ. ದಯವಿಟ್ಟು ಈ ಪುಸ್ತಕನ ಓದಬೇಕು. ನಮ್ಮ ರಾಜಕಾರಣ ಇವತ್ತಾಗಿರುವ ಹಳವಂಡನವನ್ನು ಕುರಿತು ಮಹಾಸ್ವಾಮಿಗಳವರಿಗೆ ತುಂಬ ಬೇಸರ ಇದೆ, ವಿಷಾದ ಇದೆ, ಕೋಪ ಇದೆ. ಅದೆಲ್ಲವನ್ನು ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ನೀವು ಏನು ಬಿಟ್ಟರು ಒಂದು ಲೇಖನವನ್ನಂತೂ ತಪ್ಪದೇ ಓದಬೇಕು. ಸ್ವರ್ಗ ಮತ್ತು ನರಕಗಳಲ್ಲಿ ಚುನಾವಣಾ ಕೋಲಾಹಲ ಅನ್ನೋ ಒಂದು ಹಾಸ್ಯ ಲೇಖನ ಇದೆ, ಒಂದು ಬಹಳ ವ್ಯಂಗ್ಯದ ಲೇಖನ. ಇಂಗ್ಲಿಷ್ನಲ್ಲಿ ಓದಿದ ಒಂದು ರೋಚಕವಾದ ಸಣ್ಣ ಕಥೆಯನ್ನು ಆಧರಿಸಿ ಅದನ್ನು ರೂಪಾಂತರ ಮಾಡಿ ಒಬ್ಬ ರಾಜಕಾರಣಿ ಅಕಸ್ಮಾತ್ತಾಗಿ ಸತ್ತು ಸ್ವರ್ಗಕ್ಕೆ ಹೋದಾಗ ಅಲ್ಲಡಿಯೋ ಪಾಲಿಟಿಕ್ಸ್ ಅನ್ನು ಕುರಿತು ಪೂಜ್ಯ ಮಹಾಸ್ವಾಮಿಗಳವರು ಬರೀತಾರೆ. ಅದನ್ನು ಓದ್ಬೇಕು ನೀವು. ಸಾಲ ಮನ್ನಾದ ಬಗ್ಗೆ ನಾನು ಈ ಪುಸ್ತಕದ ಹಲವಾರು ಲೇಖನಗಳನ್ನು ಓದ್ಬಿಟ್ಟೆ, ಆದರೆ ಈ ಲೇಖನವನ್ನು ನಾನು ಪ್ರಸ್ತಾಪ ಮಾಡಬೇಕು, ಯಾಕಂದರೆ ನನ್ನನ್ನು ಕಾಡ್ತಾ ಇರೋ ವಿಷಯ ಅದು. ಸಾಲ ಮನ್ನಾದ ಬಗ್ಗೆ ಪೂಜ್ಯ ಮಹಾಸ್ವಾಮಿಗಳವರು ನಮ್ಮೆಲ್ಲರಿಗೂ ಕಣ್ಣು ತೆರೆಸುವಂಥ ಹಲವಾರು ಮಾತುಗಳನ್ನು ಹೇಳಿದ್ದಾರೆ. ಬಂಧುಗಳೇ, ನಾನು ಬಲ್ಲ ಹಾಗೆ, ನನಗೀಗ 64 ವರ್ಷ, ಒಂದು 55 ವರ್ಷದಿಂದ ಈ ಜಗತ್ತನ್ನು ನೋಡ್ತಾ ಇದ್ದೀನಿ. ನಾನು ಬಲ್ಲ ಹಾಗೆ ಹಳ್ಳಿಗಳು ನಗರಗಳನ್ನು ಸಾಕ್ತಾ ಇದ್ವು. ನಮ್ಮೂರಿನಲ್ಲಿ ಯಾರಾದರೂ ಸರ್ಕಾರಿ ಕೆಲಸಕ್ಕೆ ಹೋಗ್ತಾನೆ ಅಂದರೆ ಊರಿನ ಜನ ಎಲ್ಲ ಬೈಯೋರು. ಯಾರೋ ದೊಡ್ಡ ಅಧಿಕಾರಿ ಆದರೂ ಪರವಾಗಿಲ್ಲ, ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗ್ತಾನೆ ಅಂದರೆ ಏನಲ್ಲೇ ಊರೂರ ಮೇಲೆ ಮಡಕೆ ಕುಡಿಕೆ ಹೊತ್ಕೊಂಡು ಅದು ಯಾವ ಕೆಲಸ ಅಂತ ಹೋಗ್ತೀಯೋ, ಯಾರ್ಯಾರ್ದೋ ಕೈ ಕಟ್ಕೊಂಡು ನಿಂತ್ಕೊಳ್ಳೋಕೆ ಅದು ಯಾವ ಕೆಲಸ ಅಂತ ಹೋಗ್ತೀಯೋ ಅಂತ ಬೈಯೋರು. ಹಳ್ಳಿಗಳು ಅಷ್ಟು ಪ್ರಬಲವಾಗಿದ್ವು. ನಾವು ಬಂದವ್ರಿಗೆಲ್ಲ ಊಟ ಹಾಕ್ತೀವಿ, ಸಿಟಿನಲ್ಲಿ ಹಾಲ್ಗೂ ದುಡ್ಡು ತಗೋತಾರೆ, ನೀರಿಗೂ ದುಡ್ಡು ತಗೋತಾರೆ, ಅದು ಒಂದು ಬಾಳ ಅನ್ನೋರು. ಬಂಧುಗಳೇ, ಈಗ ವಿಷಾದ ಏನಂದರೆ ಹಳ್ಳಿಯ ಜನಗಳೆಲ್ಲ ಕೈ ಬೊಗಸೆ ಉಟ್ಕೊಂಡು ನಿಂತಿದ್ದಾರೆ, ನಗರಗಳಿಂದ ದುಡ್ಡು ಕೊಡ್ತಾರೆ. ಅವರು ಕೇಂದ್ರ ಸರ್ಕಾರದವ್ರು 6,000 ಕೊಡ್ತಾರಂತೆ, ರಾಜ್ಯ ಸರ್ಕಾರದವ್ರು 4,000 ಕೊಡ್ತಾರಂತೆ. ಹಳ್ಳಿಯ ಜನ ಕೋಟ್ಯಂತರ ಜನ ಕೈಯೊಡ್ಕೊಂಡು ನಿಂತಿದ್ದಾರೆ. ಈ ಕೈಯೊಡ್ಡುವ ಪರಿಸ್ಥಿತಿ ಇದೆಯಲ್ಲ, ಇದರ ಬಗ್ಗೆ ಪೂಜ್ಯ ಮಹಾಸ್ವಾಮಿಗಳಿಗೂ ವಿಷಾದ ಇದೆ. ಈ ಹಳ್ಳಿಗಳು ನಗರಗಳನ್ನು ಸಾಕಬೇಕಾಗಿತ್ತು. ಅದರ ಬದಲಾಗಿ ಇವ್ರ ಕೈಗೆ ಭಿಕ್ಷಾಪಾತ್ರೆ ಕೊಟ್ಟಿದ್ದಾರೆ. ಕೊಡುವವರು ಧನಿಗಳಾಗ್ತಾ ಇದ್ದಾರೆ, ಬೇಡುವವರು ದೈನೇಸಿಗಳಾಗ್ತಾ ಇದ್ದಾರೆ. ಇದನ್ನು ಕುರಿತು ತುಂಬ ತುಂಬ ಭೇದಕವಾದ ಒಂದು ಲೇಖನ ಇದೆ, ಅದನ್ನು ನೀವು ಗಮನಿಸಬೇಕು. ನಿಮಗೆ ಗೊತ್ತಾ, ನನಗೆ ಗೊತ್ತಿರೋದನ್ನು ಹೇಳ್ತೀನಿ. ನನಗೆ ಗೊತ್ತಿರೋ ಎಕನಾಮಿಕ್ಸ್ ಇದು. ಸಿಟಿಯಿಂದ ಅಥವಾ ಸರ್ಕಾರದಿಂದ ನಿಮ್ಗೆ 10,000 ರೂಪಾಯಿ ಬರುತ್ತೆ ಅಂತ ಅಂದ್ಕೊಂಡ್ರೆ ನಿಮ್ಗೆ ಸಂತೋಷ ಆಗುತ್ತೆ. ಸರ್ಕಾರ 10,000 ಕೊಡ್ತು ಅಂತ ಸಂತೋಷ ಆಗುತ್ತೆ. ಆದರೆ ನಿಮಗೆ ಗೊತ್ತಿರಲಿ, 10,000 ರೂಪಾಯಿನಲ್ಲಿ ಎಷ್ಟೋ ಜನ ಅದರಲ್ಲಿ ಅರ್ಧ ದುಡ್ಡನ್ನು ಎಂಡದಂಗಡಿ ಮುಖಾಂತರ ಮತ್ತೆ ಸಿಟಿಗೆ ಕಳಿಸ್ಬಿಡ್ತಾರೆ, ಮತ್ತು ವಾಪಸ್ ಕಳಿಸ್ಬಿಡ್ತಾರೆ. ಒಂದು ಊರಿನಲ್ಲಿ ಒಂದು ದಿನಕ್ಕೆ, ಒಂದು ಸಣ್ಣ ಊರಿನಲ್ಲಿ 2-3 ಲಕ್ಷ ರೂಪಾಯಿ ಉತ್ಪಾದನೆ ಆಗುತ್ತೆ ಅಂದರೆ ಆ 2-3 ಲಕ್ಷ ರೂಪಾಯಿನಲ್ಲಿ ಅರ್ಧ ದುಡ್ಡು ಅವತ್ತು ಸಂಜೆ ಎಂಡದಂಗಡಿಗೆ ಹೊಟ್ಟೋಗುತ್ತೆ, ಅದಷ್ಟು ಸಿಟಿಗೆ ಹೊಟ್ಟೋಗ್ಬಿಡುತ್ತೆ. ನಿಮಗೆ ಗೊತ್ತಾ, ಅವ್ರು 10,000 ರೂಪಾಯಿ ಕೊಟ್ಟರೆ ಆ 10,000 ರೂಪಾಯಿ 10 ಕೈ ಬದಲಾಯಿಸುವಷ್ಟೊತ್ತಿಗೆ, ಪ್ರತಿ ಸಲ ಕೈ ಬದಲಾಯಿಸುವಾಗ ಆ ದುಡ್ಡು ಟ್ಯಾಕ್ಸ್ ಕಟ್ಟುತ್ತೆ, ತೆರಿಗೆ ಕಟ್ಟುತ್ತೆ.
ಒಂದೊಂದು ಸಲ ತೆರಿಗೆ ಕಟ್ಟಿದ್ರೆ 10 ಕೈ ಬದಲಾಯಿಸೋಷ್ಟೊತ್ತಿಗೆ ಅವ್ರು ಕೊಟ್ಟ 10,000 ರೂಪಾಯಿ ವಾಪಸ್ ಅವ್ರಿಗೆ ಹೊರಟೋಗುತ್ತೆ. ಇದು ಎಕನಾಮಿಕ್ಸು. ಅವ್ರಿಗೇನು ಲಾಸ್ ಆಗಲ್ಲ. ನಾವು ಮತ್ತೆ ಅವ್ರಿಗೆ ಕೊಡ್ತೀವಿ. 100 ರೂಪಾಯಿ ಎಲ್ಲರೂ ಕೊಟ್ಟರೆ 18% GST ಕಟ್ಟಿದ್ರೆ 18 ರೂಪಾಯಿ ಅವ್ರಿಗೆ ಹೊರಟೋಯ್ತು. ಅದು 16 ಸಲ ಕೈ ಬದಲಾಯಿಸ್ತಿದ್ದಂಗೆ ಪ್ರತಿ ಸಲ 18 ರೂಪಾಯಿ ಹೋದ್ರೆ ಎಷ್ಟೋಗುತ್ತೆ? 10 ಕೈ ಬದಲಾಯಿಸೋಷ್ಟು 180 ರೂಪಾಯಿ ಹೋಗುತ್ತೆ. 100 ರೂಪಾಯಿ 180 ರೂಪಾಯಿನ ವಾಪಸ್ ಕೊಡುತ್ತೆ. ಇನ್ನು ವಿಶದವಾಗಿ ಹೇಳೋದಿಲ್ಲ. ಪೂಜ್ಯ ಮಹಾಸ್ವಾಮಿಗಳವರ ಲೇಖನ ಓದಿ, ಅವರ ಮುನ್ನುಡಿ ಅನ್ನುವಂಥ ಮೊದಲನೇ ಲೇಖನದಲ್ಲಿ ಒಂದು ಭಾಳ ಸುಂದರವಾದ ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಈ ಸಭೆ ಸಮಾರಂಭಗಳು ನಡೆಯೋ ಭಾಷಣ, ಪೂಜ್ಯ ಸ್ವಾಮಿಗಳು ಹೇಳ್ತಾರೆ, ನಮ್ಮನ್ನು ಸೇರಿಸಿ ಈ ಭಾಷಣಗಳಿಗೆಲ್ಲ ತೆರಿಗೆ ಹಾಕ್ಬಿಡ್ಬೇಕು ಅಂತ. ಅವರನ್ನು ಸೇರಿಸಿ ಎಲ್ರಿಗೂ ತೆರಿಗೆ ಹಾಕ್ಬಿಟ್ರೆ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯ ಆಗುತ್ತೆ. ಈ ಭಾಷಣಗಳಿಂದ ಏನು ಉಪಯೋಗ ಆಗ್ತಿದೆ? ಹೋಗಲಿ, ಭಾಷಣಗಳನ್ನು ಮಾಡುವವರು ಗಂಭೀರವಾಗಿದ್ದರೆ ಸರಿ, ಅದರ ಬದಲಿಗೆ ಅವರವ್ರ ವ್ಯವಹಾರಗಳನ್ನು ತೀರಿಸ್ಕೋತಾರೆ. ಯಾರನ್ನೋ ಹೊಗಳೋದಕ್ಕೆ, ಯಾರನ್ನೋ ತೆಗಳೋದಕ್ಕೆ ಭಾಷಣಗಳನ್ನು ಉಪಯೋಗಿಸ್ಕೋತಾರೆ ಅಂತ. ಅದನ್ನು ಕುರಿತು ಒಂದು ಬಹಳ ಸುಂದರವಾದ ಲೇಖನ ಇದೆ, ನನಗೆ ಗಮನಿಸಿ. ಬಂಧುಗಳೇ, ನಾನು ಇವತ್ತು ಮಾತಾಡಬೇಕಾದ ವಿಷಯ ಭಕ್ತಿ ಸೋಜಿಗ ಅಂತ. ಅವ್ರು ನನಗೊಂದು ವಿಷಯ ಹೇಳಿ ಅಂತ ಹೇಳಿದ್ರು. ಹೇಳಿದ ತಕ್ಷಣ ನಾನು ಹೇಳಿದ್ದು ಭಕ್ತಿ ಸೋಜಿಗ ಅಂತ. ಭಕ್ತಿ ಅನ್ನೋದು ಇದೆಯಲ್ಲ, ಅದು ಸೋಜಿಗ, ಅದು ಅಚ್ಚರಿ. ಅದು ಆ ಮಾತು ನನಗೆ ಹೊಳೆದದ್ದು ಯಾಕೆ ಅಂದರೆ, ಪೂತಿ ನರಸಿಂಹಾಚಾರ್ಯರು ಒಂದು ಪದ್ಯ ಬರೆದಿದ್ದಾರೆ. ಆ ಪದ್ಯದಲ್ಲಿ, ರಂಗವಲ್ಲಿ ಅಂತ ಪದ್ಯದ ಹೆಸರು, ಆ ಪದ್ಯದಲ್ಲಿ ಒಬ್ಬ ಹುಡುಗನ ಕರ್ಕೊಂಡು ಪೂತಿ ನರಸಿಂಹಾಚಾರ್ಯರು ಒಂದು ಬೆಟ್ಟ ಹತ್ಕೊಂಡು ಬೆಟ್ಟದ ಮೇಲಿರುವ ನರಸಿಂಹದೇವರ ದೇವಸ್ಥಾನಕ್ಕೆ ಹೋಗ್ತಾರೆ. ಬೆಳಗಿನ ಜಾವ 5 ಗಂಟೆ ಅಂತ ಇಟ್ಕೊಳ್ಳಿ. ಇವರು ಹೋಗೋವಷ್ಟೊತ್ತಿಗೆ ಅಲ್ಲೊಂದು ಹಣ್ಣು ಮುದುಕಿ ಬೆಟ್ಟ ಹತ್ಕೊಂಡು ಬಂದು ದೇವರ ಮುಂದೆ ಅದ್ಭುತವಾದ ರಂಗೋಲಿ ಹಾಕ್ತಾ ಇರ್ತಾಳೆ. ಇವ್ರ ಜೊತೆ ಬಂದಿದ್ದ ಆ ಮಗು ದೇವರನ್ನು ನೋಡೋದು ಬಿಟ್ಟು ಆ ರಂಗೋಲಿ ನೋಡ್ತಾ ಇರುತ್ತೆ. ಕವಿ ಅನ್ಕೋತಾರೆ, ಮಗು ನೋಡಬೇಕಾದ್ದನ್ನೇ ನೋಡ್ತಿದ್ದಾನೆ. ದೇವರ ಮೇಲೆ ಏನೇನೋ ಆಭರಣ ಇದೆ, ಏನೇನೋ ವೈಭವ ಇದೆ, ಏನೇನೋ ಅಲಂಕಾರ ಇದೆ. ಮಗುವಿಗೆ ಅಲ್ಲಿ ಸೌಂದರ್ಯ ಕಾಣಿಸ್ತಿಲ್ಲ. ಈ ಹಣ್ಣು ಮುದುಕಿ ಬಂದು ಬಿಡಿಸಿದ ರಂಗೋಲಿಯಲ್ಲಿ ಸೌಂದರ್ಯ ಕಾಣ್ತಾ ಇದೆ. ಮಗು ನೋಡಬೇಕಾದದ್ದನ್ನೇ ನೋಡ್ತಾ ಇದೆ. ಆ ಕವಿ ಹೇಳ್ತಾರೆ, ಅದ್ಭುತವಾದ ಮಾತು, ದೇವ ಬೊಂಬೆ, ಪೂಜೆ ಆಟ. ದೇವರು ಅನ್ನೋದು ಬೊಂಬೆ. ಒಬ್ಬೊಬ್ಬರು ಒಂದೊಂದು ಥರ ಬೊಂಬೆ ಮಾಡ್ಕೋತಾರೆ. ಒಂದು ಕಡೆ ಗಣೇಶನಿಗೆ 5 ಮುಖ, ಒಂದು ಕಡೆ 4 ಮುಖ, ಒಂದು ಕಡೆ 3 ಮುಖ, ಒಂದು ಕಡೆ ಒಂದೇ ಮುಖ. ಅವರಿಷ್ಟ. ನೀವು ಭಾವಿಸಿದ ಹಾಗೆ ನಿಮ್ಮ ದೇವರು. ಒಂದು ಕಡೆ ಮಖ ಮೂತಿ ಏನೂ ಇರೋದಿಲ್ಲ, ಒಂದು ತುಂಡುಗಲ್ಲು, ಅದೇ ದೇವರು. ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಇದೆ, ಬಿದ್ಕಲ್ಲು ಮಡಿವಾಳಪ್ಪಂದು, ಎದ್ಕಲ್ಲು ಪೂಜಾರಪ್ಪಂದು ಅಂತ. ಕಲ್ಲು ಬಿದ್ದಿದ್ರೆ ಮಡಿವಾಳ ಬಟ್ಟೆ ಒಗಿತಾನೆ, ಕಲ್ಲು ಎದ್ದಿದ್ರೆ ಪೂಜಾರಿ ಪೂಜೆ ಮಾಡ್ತಾನೆ. ಕಲ್ಲೇ ಅದು, ಅದನ್ನು ದೇವರು. ದೇವರು ಬೊಂಬೆ, ಪೂಜೆ ಆಟ. ಪೂಜೆ ನಮ್ಗೆ ಇಷ್ಟ ಬಂದಂಗೆಲ್ಲ ಮಾಡ್ಬೋದಪ್ಪ, ಏನು ಥರ ಬೇಕಾದ್ರೂ ಪೂಜೆ ಮಾಡ್ಬೋದು. ಈ ಊರಿನಲ್ಲಿ ಮಾಡ್ದಂಗೆ ಇನ್ನೊಂದು ಊರಲ್ಲಿ ಪೂಜೆ ಮಾಡಲ್ಲ, ಈ ದೇಶದಲ್ಲಿ ಮಾಡ್ದಂಗೆ ಇನ್ನೊಂದು ದೇಶದಲ್ಲಿ ಪೂಜೆ ಮಾಡಲ್ಲ, ಈ ರಾಜ್ಯದಲ್ಲಿ ಮಾಡ್ದಂಗೆ ಇನ್ನೊಂದು ರಾಜ್ಯದಲ್ಲಿ ಪೂಜೆ ಮಾಡೋದಿಲ್ಲ. ಪೂಜೆ ಆಟ. ಕವಿ ಹೇಳ್ತಾರೆ, ದೇವ ಬೊಂಬೆ, ಪೂಜೆ ಆಟ. ಯಾವುದು ಸೋಜಿಗ, ಯಾವುದು ಅಚ್ಚರಿ, ಯಾವುದು ಆಶ್ಚರ್ಯ ಗೊತ್ತಾ? ಭಕ್ತಿ 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 ಸೋಜಿಗ, ಭಕ್ತಿ ಸೋಜಿಗ. ಅರೆ, ಅದಕ್ಕೆ ಉದಾಹರಣೆ ಯಾಕೆ ಬೇಕು? ಇಷ್ಟು ಜನ ಇಲ್ಲಿಗೆ ಬಂದಿದ್ದೀರಲ್ಲ, ಮಠದಿಂದ ನಿಮ್ಗೇನು ಬಸ್ಸ ಕಳಿಸೋರೆ? ಬರೋರ್ಗೇನು ಅಲ್ಲೇನು ಬರ್ತಾ ಪಲಾವ ಕೊಡ್ತಾರೆ? ಬಂದಿದ್ದೀರಲ್ಲ ನೀವು. ಭಕ್ತಿ ಸೋಜಿಗ ಅನ್ನೋದು ಇನ್ಯಾಕೆ ಉದಾಹರಣೆ ಬೇಕು? ಭಾರತ ದೇಶದಲ್ಲಂತೂ ಇಂಥ ಬೇಕಾದಷ್ಟು ಉದಾಹರಣೆಗಳಿವೆ. ಈಗ 2 ವರ್ಷದ ಹಿಂದೆ ಕುಂಭಮೇಳ ನಡೀತು ಉತ್ತರ ಪ್ರದೇಶದ ಪ್ರಯಾಗದಲ್ಲಿ. ಆ ಕುಂಭಮೇಳಕ್ಕೆ ಬಂದು ಹೋದವರ ಸಂಖ್ಯೆ 40 ದಿನದಲ್ಲಿ ಬಂದು ಹೋದವರ ಸಂಖ್ಯೆ 11 ಕೋಟಿ ಜನ. ಭಕ್ತಿ ಸೋಜಿಗ. ಪ್ರತಿ ವರ್ಷ ತಿರುಪತಿಗೆ ಕಾಲ್ನಡಿಗೆಯಲ್ಲಿ ಹೋಗೋರು 20 ಲಕ್ಷ ಜನ. ಧರ್ಮಸ್ಥಳಕ್ಕೆ ಕಾಲ್ನಡಿಗೆಯಲ್ಲಿ ಹೋಗೋರು ಅಲ್ಲಿಗೊಂದು 20 ಲಕ್ಷ ಜನ. ತರಳಬಾಳು ಹುಣ್ಣಿಮೆಗೆ ಈ 9 ದಿನಗಳಲ್ಲಿ ಬಂದು ಹೋಗೋರು ಇಲ್ಲೊಂದು 20 ಲಕ್ಷ ಜನ. ಭಕ್ತಿ ಸೋಜಿಗ, ಭಕ್ತಿ ಸೋಜಿಗ. ನೀವು ಬಂದು ಹೋದ್ರೆ ಅಂತ ಇಟ್ಕೊಳ್ಳಿ, ಬಂದು ಹೋದವ್ರು ಎಷ್ಟೋ ಜನ ಗುರುಗಳನ್ನ ಸಮೀಪದಿಂದ ದರ್ಶನ ಕೂಡ ಮಾಡೋಕ್ಕಾಗಲ್ಲ. ಗುರುಗಳನ್ನ ಮಾತಾಡ್ಸೋದು ಇಲ್ಲ. ಎಷ್ಟೋ ಜನ ಇಲ್ಲಿಂದ 1 ಕಿಲೋಮೀಟರ್ ದೂರ ನಿಂತಿರ್ತಾರೆ, ಅಲ್ಲಿಂದ ಗುರುಗಳ ಮುಖ ಕೂಡ ಸರಿಯಾಗಿ ಕಾಣಿಸೋದಿಲ್ಲ ಅವ್ರಿಗೆ. ಆದರೂ ಬಂದು ಹೋಗ್ತಾರೆ. ಯಾಕೆಂದ್ರೆ ಭಕ್ತಿ ಸೋಜಿಗ, ಭಕ್ತಿ ಸೋಜಿಗ.
ಬಂಧುಗಳೇ, ನಾನು ಭಾಳ ಸಲ ಅನ್ಕೋತಿರ್ತೀನಿ, ಈ ಭೂಲೋಕದಲ್ಲಿ ಯಾವುದಾದ್ರೂ ಒಂದು ಮಹಾ ಘಟನೆ ಆಗ್ತಾ ಇದ್ದರೆ ನಮ್ಮದು ನಂಬಿಕೆ ಏನು ಅಂದರೆ, ದೇವಲೋಕದಲ್ಲಿ ದೇವತೆಗಳೆಲ್ಲ ನಿಂತ್ಕೊಂಡು ನೋಡ್ತಾರೆ ಅಂತ. ಆ ನಂಬಿಕೆ ನಿಜವಾಗಿದ್ದರೆ ಇವತ್ತೆಲ್ಲ ದೇವತೆಗಳು ಕೊಟ್ಟೂರಿನ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ತರಳಬಾಳುವಿನ ಮೇಲೆ. ಆಮೇಲೆ ನಿಮ್ಗೆ ಗೊತ್ತಾ, ಈ ಭಕ್ತಿಯ ಪ್ರಪಂಚ ಎಂಥ ವಿಚಿತ್ರವಾದದ್ದು, ಎಂಥ ವಿಶಿಷ್ಟವಾದದ್ದು ಅಂದರೆ, ನಾನು ಇನ್ನೊಂದು ಮಗ್ಲಿದೆ, ಅದು ಆಮೇಲೆ ಮಾತಾಡ್ತೀನಿ. ಭಕ್ತಿ ಎಂಬುದು ತೋರುಂಬ ಲಾಭ ಅಂತ ಅಲ್ಲಮ ಪ್ರಭು ಹೇಳ್ತಾರೆ, ಅದು ಬೇರೆ ಮಾತು. ಆದರೆ ಪ್ರಾಮಾಣಿಕವಾದ ಭಕ್ತಿ ಎಂಥ ಅದ್ಭುತವಾದದ್ದು ಅಂದರೆ, ನಮ್ಮ ಜನ ಶಿವನನ್ನ ಬೋಳೆ ಶಂಕರ ಅಂತ ಕರೀತಾರೆ. ಬೋಳೆ ಶಂಕರ ಅಂದರೆ ಶಿವನಿಗೇನು ಗೊತ್ತಾಗಲ್ಲ ಅಂತ. ನೀವು ಒಳ್ಳೆಯವರೋ ಕೆಟ್ಟವರು, ನಿಮ್ಮ ಭಕ್ತಿ ನಿಜನೋ ಸುಳ್ಳೋ ಏನು ಪರೀಕ್ಷೆ ಮಾಡಲ್ಲ, ಸುಮ್ಮನೆ ವರ ಕೊಟ್ಬಿಡ್ತಾನೆ. ಈಗ ನೀವು ನೋಡಿದ್ರಿ ಭಸ್ಮಾಸುರನ ಕತೆ. ಭಸ್ಮಾಸುರ ಭಕ್ತ, ಅವನು ವರ ಕೇಳ್ಕೊಂಡ, ತಪಸ್ ಮಾಡ್ದ, ವರ ಕೇಳ್ದ, ಶಿವ ಕರಗೋಗ್ಬಿಟ್ಟ. ಭಕ್ತಿಯ ಪ್ರಪಂಚವೇ ಆ ಥರದ್ದು. ಶಿವ ಕರಗೋದ್ಮೇಲೆ ಭಸ್ಮಾಸುರನಿಗೆ, ನಾನು ಯಾರ ತಲೆಯ ಮೇಲೆ ನನ್ನ ಹಸ್ತವನ್ನು ಇಡ್ತೀವೋ ಅವ್ರ ಭಸ್ಮವಾಗೋಗ್ಬಿಡಬೇಕು ಅಂತ ಅವನು ವರ ಕೇಳ್ದ, ಶಿವ ಕೊಟ್ಬಿಟ್ಟ. ಭಕ್ತಿ ಪ್ರಪಂಚ ಇಂಥದ್ದು. ನಿಮಗೆ ಗೊತ್ತಲ್ವ, ಎಷ್ಟೋ ಕತೆ ಕೇಳಿರ್ತೀರಿ, ಶಿವ ತನ್ನ ಭಕ್ತನ ಮನೆಯಲ್ಲಿ ಆಳಾಗಿ ಕೆಲಸ ಮಾಡಿಬಿಡ್ತಾನೆ ಅಂತ ಕಥೆಗಳನ್ನ ಕೇಳಿದ್ದೀನಿ. ನಾನು ಹಿಂದೆ ಈ ಹುಣ್ಣಿಮೆಯ ವೇದಿಕೆಯಲ್ಲಿ ಹೇಳಿದ ನೆನಪಿದೆ. ಕುಂಬರಗುಂಡಯ್ಯ ಅಂತ ಒಬ್ಬ ಭಕ್ತ, ಅವನು ಮಡಕೆ ತಟ್ತಾ ಇದ್ದ. ಮಡಕೆ ತಟ್ಟುವಾಗ ಒಂದು ತಾಳ ಇರುತ್ತಲ್ಲ, ತಾಳ ಬರ್ತಿತ್ತು, ಕುಣಿತಾ ಇದ್ದ. ಅವನು ಶಿವನ ಭಕ್ತ. ಕುಣಿತಾ ತನ್ನನ್ನೇ ಮೈ ಮರೆತು ಕುಣಿತಾ ಇದ್ದ. ಎಷ್ಟೋ ವರ್ಷಗಳ ಕಾಲ ಹೀಗೆ ಶಿವನನ್ನು ಧ್ಯಾನಿಸ್ತಾ, ನೆನಪಿಸ್ಕೊಂಡು, ಸ್ಮರಣೆ ಮಾಡ್ತಾ ಕುಣಿತಾ ಇದ್ದ. ಶಿವನಿಗೆ ಒಂದು ದಿವಸ ತನ್ನ ಭಕ್ತನ ಜೊತೆ ತಾನು ಕುಣಿಬೇಕು ಅಂತ ಅನಿಸ್ತಂತೆ. ತಾನೂ ಭಕ್ತನ ಜೊತೆ ಕುಣಿಬೇಕು ಅಂತ. ಶಿವ ಅಲ್ಲಿಂದ ನೇರವಾಗಿ ಭೂಲೋಕಕ್ಕೆ ಬಂದ್ಬಿಟ್ಟ ಅಂತೆ. ಹರಿಹರ ಈ ರಗಳೆ ಬರೀತಾನೆ, ಕುಂಬರಗುಂಡಯ್ಯನ ರಗಳೆ ಅಂತ. ಈ ಪದ್ಯ ನಿಮ್ಗೆ ಅರ್ಥ ಆಗದೇ ಇದ್ರೂ ಪರವಾಗಿಲ್ಲ, ಆದರೆ ಹರಿಹರ ಕವಿ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ಅಂದರೆ, ಈ ಪದ್ಯನ ಸುಮ್ಮನೆ ನಾನು ಹೇಳಿದ್ರೆ ಇಲ್ಲಿ ಯಾರೋ ಕುಣಿತಾ ಇದ್ದಾರೆ ಅಂತ ಅನ್ಸುತ್ತೆ. ಶಿವ ಹೆಂಗೆ ಕುಣಿದ ಅಂದರೆ, ಆಡುವ ಗುಂಡಯ್ಯನ ಹೊಸ ನೃತ್ಯಂ ನೋಡುವ ಶಿವನ ಮುಟ್ಟಿತು ಸತ್ಯಂ, ಒಳಗಾಡಿದೆನೆನುತ್ತಂ ದಿನವೆನುತ್ತಂ ಇಳೆಯರಿಯಲ್ಲೂ ಹೊರಗಾಡುವೆನೆನುತ್ತಂ. ದಿನ ಒಳಗೆ ಕುಣಿದೆ ಅಪ್ಪ, ಶಿವ ಒಳಗೆ ಕುಣಿತಾ ಇದ್ದಂತೆ ದೇವಾಲಯದೊಳಗೆ. ಈಗ ಇಳೆಯರಿಯಲ್ಲೂ ಹೊರಗಾಡುವೆನೆನುತ್ತಂ, ಇಡೀ ಜಗತ್ತಿಗೆ ಗೊತ್ತಾಗಲಿ ನನ್ನ ಭಕ್ತನ ಜೊತೆ ನಾನು ಕುಣಿದೆ ಅಂತ, ನನ್ನ ಭಕ್ತನ ಭಕ್ತಿಯ ಮಹಿಮೆ ಗೊತ್ತಾಗಲಿ ಅಂತ ಹೊರ ಕುಣಿಯಕ್ಕೆ ಶುರು ಮಾಡಲ್ಲ. ಹೊರ ಕುಣಿಯಕ್ಕೆ ಬಂದಾಗ ಶಿವನಿಗೆ ಇಂಥ ವೇದಿಕೆ ಸಾಕಾಗುತ್ತಾ? ಕವಿ ಕಲ್ಪನೆ ಮಾಡ್ತಾನೆ, ಒಂದು ಪಾದದಿಂದ ಪಾತಾಳವನ್ನು ಒತ್ತಿ ಇನ್ನೊಂದು ಪಾದದಿಂದ ಆಕಾಶವನ್ನು ಎತ್ತಿ ಒಂದು ದೊಡ್ಡ ರಂಗಸ್ಥಳವನ್ನು ಸೃಷ್ಟಿ ಮಾಡಿಕೊಂಡು ಶಿವ ಕುಣಿದ. ಹೆಂಗೆ ಕುಣಿದ ಅಂದರೆ, ದಶಭುಜ ಮಂದಿಕ್ ತಟಕಂ ಪಸರಿಸಿ ಯಶವ ಕರಂಗಳ ನೆತ್ತಲ್ ನೇಮಿಸಿ ಒಂದು ಪದಂ ಪಾತಾಳವನ್ನೊತ್ತಲ್ ಒಂದು ಪದಂ ಬ್ರಹ್ಮಾಂಡವನ್ನೆತ್ತಲ್, ಜಡೆಗಳು ಬೆಂಬಳಿ ವಿಡಿದಾಡುತ್ತಿರೆ ಮುಡಿಯೊಳು ಸುರನದಿ ತುಳುಕಾಡುತ್ತಿರೆ ಕಡುಚಲ್ ಒಳಕಂ ಕುಣಿದಾಡುತ್ತಿರೆ ಮಿಸುಗುವ ಢಮರುಗ ಢಂಡನೆ ಸಿಸೊಳದೆ ಹರಿಯುವ ತಾರಂ ತಿರನೆ ತಿರುಗುತ್ತಿರೆ ಹೈಗಳಲ್ಲಿ ಇಳಿಯತ್ತಲ್ ಕರಿಯ ತೋಲ್ನ ಭವಂ ಜೋಹರಿಸಲ್ ಸರಸಿಜ ಭವನ ಶಿರಂಬೊಬ್ಬಿಡುತ್ತಿರೆ ಸುರರ ಶಿರೋಮಾಲೆಗಳು ಉಲಿಯುತ್ತಿರೆ ಪಂಗೆಜ್ಜೆಗಳ ರವಂ ಗುಲುಗುಲು ಗುಲುಕಿನ ತೊಂಗಲ ಗಂಟ್ಲೆ ಢಣಂ ಢಣ ಠಣನೆ ಆಡಿದನ ಆಹಾಶಂಕರ ಆಡಿದನ ಗುಂಡನ ಮುಂದೀಶ್ವರ. ತನ್ನ ಭಕ್ತನ ಮುಂದೆ ಶಿವನೇ ಬಂದು ಕುಣಿಯಕ್ಕೆ ಬಂದಂತೆ. ಭಕ್ತಿಯ ಪ್ರಪಂಚ ಈ ಥರದ್ದು, ಅದೊಂದು ರೋಚಕವಾದ ಪ್ರಪಂಚ. ನಿಮ್ಗೆ ಗೊತ್ತಿರಲಿ, ಭಕ್ತರಿಲ್ಲದೆ ಇದ್ರೆ ಭಗವಂತನಿಗೂ ಅಸ್ತಿತ್ವ ಇಲ್ಲ. ಬರೀ ಭಗವಂತ ಇದ್ರೆ ಅವ್ನು ಭಗವಂತ ಅಂತ ಯಾರು ಅಂತಾರೆ? ದೇವರು ಅಂತ ಯಾರು ಕರೀತಾರೆ? ಒಂದು ಇಂಟೆಗ್ರಿಟಿಯ ಎರಡು ಅರ್ಧಗಳವು, ಭಕ್ತ ಮತ್ತು ಭಗವಂತ. ಹಾಗೇನೆ ಪೂಜ್ಯ ಮಹಾಸ್ವಾಮಿಗಳವರ ಎದುರಿಗೆ ಹೇಳ್ತಿದ್ದೀನಿ ನಾನು, ಶಿಷ್ಯರಿಲ್ಲದೆ ಇದ್ರೆ ಗುರುಗಳು ಇರಲ್ಲ. ಈಗ ನನಗೆ ನಾನೇ ಡಿಕ್ಲೇರ್ ಮಾಡ್ಕೊತೀನಪ್ಪ, ಕಾವಿ ಗಿವಿ ಹಾಕೊಂಡು ನಾನು ಗುರು ಅಂತ. ಶಿಷ್ಯರೇ ಇಲ್ಲದೇ ಗುರು ಅಂತ ಯಾರು ಹೇಳೋದು? ನಾನೇ ಹೇಳ್ಕೋಬೇಕು. ಅವರು ಗುರುಗಳಾಗಿದ್ದು ಈ ಶಿಷ್ಯರಿಂದ. ಆಮೇಲೆ ಇದು ಹೇಳ್ಬಿಡ್ತೀನಿ, ನೀವು ಶಿಷ್ಯರು ಅಂತ ನೀವೇ ಡಿಕ್ಲೇರ್ ಮಾಡ್ಕೊಂಡ್ರೆ ಶಿಷ್ಯರಲ್ಲ, ನಿಮ್ಗೆ ಗುರು ಇರಬೇಕು. ಗುರು ಇಲ್ಲ ಬರೀ ಶಿಷ್ಯ ಅಂದ್ರೆ ಯಾರು ಕೇಳ್ತಾರೆ? ತಾಯಿ ಇಲ್ಲದೆ ಇದ್ರೆ ಮಕ್ಕಳು ಅಂತ ಕರೆಯಲ್ಲ, ಮಕ್ಕಳಿಲ್ಲದೆ ಇದ್ರೆ ಅವ್ನು ತಾಯಿ ಅಂತ ಕರೆಯಲ್ಲ. ಮಕ್ಕಳಾಗೋ ತನಕ ಅವಳು ಹುಡುಗಿ ಅಂತಾರೆ, ಹೆಣ್ಮಗಳು ಅಂತಾರೆ. ಮಕ್ಕಳಾದ್ಮೇಲೆ ಅವಳು ತಾಯಿ ಅಂತ ಇನ್ನೊಂದು ಪದವಿ ಬರುತ್ತೆ. ಯಾವುದೋ ಒಂದು ಹುಡುಗಿ ಮದುವೆ ಆದಮೇಲೆ ಹೆಂಡತಿ ಅಂತ ಕರೀತಾರೆ, ಯಾಕೆಂದರೆ ಗಂಡ ಅನ್ನೋನೊಬ್ಬ ಬಂದಮೇಲೆ ಅವಳು ಹೆಂಡತಿ ಆಗ್ತಾಳೆ. ಹಾಗೆಯೇ ಭಕ್ತ ಅನ್ನೋನಿದ್ದಾಗ ಭಗವಂತ ಆಗ್ತಾನೆ, ಭಕ್ತ ಇಲ್ಲದ್ರೆ ಭಗವಂತನೇ ಇಲ್ಲ. ಆಮೇಲೆ ಈ ಭಕ್ತಿಯ ಪ್ರಪಂಚ ಎಷ್ಟು ರೋಚಕವಾದದ್ದು ಅಂದರೆ, ಐದಕ್ಕಿ ಲಕ್ಕಮ್ಮನ ಒಂದು ವಚನ,
ಅಮರೇಶ್ವರ ಲಿಂಗವಾದರೂ ಕಾಯಕದೊಳಗು. ನನಗೆ ಬಹಳ ರೋಚಕವಾದ ಮಾತದು. ದೇವರೇ ಆದ್ರೂ ದುಡ್ಕೊಂಡೇ ತಿನ್ಬೇಕು ಅಂತ, ಸುಮ್ಮನೆ ಕೂತ್ಕೊಂಡು ತಿನ್ನಂಗಿಲ್ಲ. ಭಕ್ತರು ನೈವೇದ್ಯ ಹಾಕ್ತಾರೆ, ಕೂತ್ಕೊಂಡು ಮಜಾ ಮಾಡ್ಕೊಂಡು ತಿನ್ನೋಣ ಅನ್ನಂಗಿಲ್ಲ ದೇವರು. ಅಂಥದ್ದೊಂದು ಅದ್ಭುತವಾದ ಒಂದು ಹೊಸ ತಾತ್ವಿಕತೆ ಬಸವಣ್ಣ ಕೊಟ್ಟಿದ್ದು ಜಗತ್ತಿಗೆ. ದಾನ ಕೊಡೋದಿದೆಯಲ್ಲ, ದಾನ ಕೊಡುವಾಗ ಕೈ ಹಿಂಗಿರುತ್ತೆ ಮಾತ್ರ ಅಲ್ಲ, ದಾನ ಕೊಡುವವನ ಮನಸ್ಸಿನಲ್ಲಿ ನಾನು ಕೊಡುವವನು ಅನ್ನೋ ದಾನ ಪ್ರತಿಷ್ಠೆ ಇರುತ್ತೆ. ಅದನ್ನು ಅಹಂಕಾರ ಅಂತ ಕರೀತಾರೆ. ನಾನು ಕೊಡುವವನು ಅಂತಿದ್ದಂಗೆ ಅಹಂಕಾರ ಬರುತ್ತೆ. ಅದಕ್ಕೆ ಅದನ್ನು ದಾಸೋಹ ಅಂತ ಮಾಡಿದರು. ದಾಸೋಹ ಅಂದರೆ ದಾಸೋ ಅಹಂ, ನಾನು ದಾಸ, ನಿನಗೆ ಸಲ್ಲಿಸುವುದಿದೆ. ಲದ್ದೆಯ ಸೋಮ ಅಂತ ವಚನಕಾರ ಅದ್ಭುತವಾದ ವಚನ ಬರೀತಾನೆ. ಒಂದೇ ವಚನ ಅವನು ಬರೆದಿರೋದು, ಒಂದೇ ವಚನ. ಆವಕಾಯಕವಾದಡು ಸ್ವಕಾಯಕವ ಮಾಡಿ, ಯಾವುದೇ ಕಾಯಕ ಆಗಲಿ ಸ್ವಯಂ ಕಾಯಕ ಮಾಡಬೇಕು. ಆವಕಾಯಕವಾದಡು ಸ್ವಕಾಯಕವ ಮಾಡಿ, ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು. ಚೆನ್ನಾಗಿದೆ ಮಾತು. ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು. ಒಕ್ಕಿದ್ದು ಅಂದರೆ ಅವನು ಒಕ್ಕಿ ಬೆಳೆದು ಪಡೆದದ್ದಿದೆಯಲ್ಲ, ಅದನ್ನು ಹಾರೈಸುವುದು, ಸಲ್ಲಿಸುವುದು. ಮಿಕ್ಕುದ ಕೈಕೊಂಡು. ನಾವೆಲ್ಲ ಏನು ಮಾಡ್ತೀವಿ? ಒಕ್ಕದ್ದನ್ನು ಕೈಕೊಂಡು ಮಿಕ್ಕದ್ದನ್ನು ಕೊಡ್ತೀವಿ. ಅವ್ರು ಹೇಳೋದು ಹಂಗಲ್ಲ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.